ಏನಿದು ದೇವಸ್ಥಾನ ತೋರಿಸ್ತಾ ಇದ್ದೀನಿ ಅಂತ ಅನ್ಕೋತೀರಾ. ಈ ವಿಡಿಯೋ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ ಎಲ್ಲಿನ ವಿಡಿಯೋ ಅಂತ. ಏನಪ್ಪ ಇಲ್ಲಿ ವಿಡಿಯೋ ಮಾಡ್ತಾಯಿದ್ದಾರೆ ಅಂತ ಅನ್ಕೋತೀರಾ. ವಿಡಿಯೋ ಮಾಡೋ ಅಂಥ ಪರಿಸ್ಥಿತಿ ಅಂಥ ಸಂದರ್ಭ ಬಂತು, ಅದಕ್ಕೋಸ್ಕರ ವಿಡಿಯೋ ಮಾಡ್ತಾಯಿದ್ದೀನಿ. ಯಾಕೆ ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ, ಮೇ 12ನೇ ತಾರೀಕು 2024ರಲ್ಲಿ ನಮ್ಮ ಮನೆಯಲ್ಲಿ ಒಂದು ನಡಿಬಾರ್ದು ದುರ್ಘಟನೆ ನಡೆದೋಯ್ತು. ಅದರಿಂದ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಯಾಕೆ ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ, ದಯವಿಟ್ಟು ಯಾರೂ ಈ ಥರ ಕೆಲಸಗಳನ್ನ ಮಾಡ್ಕೋಬೇಡಿ. ಮೊದಲನೇದಾಗಿ ಮಾಡ್ಕೊಳ್ಳೋಕ್ಕೆ ಹೋಗಲೇಬೇಡಿ, ಯಾವತ್ತೂ ಮಾಡಲೇಬೇಡಿ. ಒಂದಲ್ಲ ಒಂದು ದಿನ ಎಲ್ಲರೂ ಇಲ್ಲಿ ಬರಲೇಬೇಕು, ಹುಟ್ಟಿದ ಮೇಲೆ ಇಲ್ಲಿ ಬರಲೇಬೇಕು. ಇಲ್ಲಿ ಬಂದಿರ ಯಾರು ನಾನು ಇಲ್ಲಿ ಬರೋಕ್ಕೆ ಆಗಲ್ಲ ಅಂತ ಯಾರೂ ಹೇಳೋಕ್ಕಾಗಲ್ಲ. ಆದರೆ ಬದುಕಿರೋವಾಗಲೇ ಇನ್ನೊಬ್ಬರನ್ನ ಇಲ್ಲಿ ನೋಡೋಕ್ಕೆ ಬರಬೇಕಲ್ವ, ಅದು ಬಹಳ ಬೇಜಾರಾಗುತ್ತೆ. ಆಯುಸ್ ಮುಗಿದು ಬರೋದು ಬೇರೆ, ಆಯುಸ್ ಮುಗಿಯೋಕ್ಕಿಂತ ಮುಂಚೆ ಬರೋದು ಬೇರೆ. ಎಲ್ಲರೂ ಶನಿವಾರ ಕೆಲಸಗಳು ಮಾಡಿ ಭಾನುವಾರ ರಜಾ ಆರಾಮಾಗಿ ನಿದ್ದೆ ಮಾಡಬೇಕು. ಆಮೇಲೆ ಎದ್ದು ಏನು ಇಷ್ಟವಾಗಿರೋ ತಿಂಡಿ ಮಾಡ್ಕೊಳ್ಬೇಕು, ತಿನ್ನಬೇಕು. ಭಾನುವಾರ ಪೂರ್ತಿ ರಜಾ ದಿನ ಎಲ್ಲಾದರೂ ಏನಾದ್ರು ತಗೊಬರಕ್ಕೆ ಹೋಗಬೇಕು, ಇಲ್ಲ ಎಲ್ಲಾದರೂ ಹೊರಗಡೆ ಊಟ ಮಾಡಬೇಕು, ಇಲ್ಲ ಜಾಲಿಯಾಗಿ ಎಲ್ಲಾದರೂ ಒಂದು ಸಿನಿಮಾಗೆ ಹೋಗಬೇಕು, ಇಲ್ಲ ಒಂದು ಪಾರ್ಕಿಗೆ ಹೋಗಬೇಕು. ಈ ಥರ ಎಲ್ಲರೂ ಯೋಚನೆ ಮಾಡ್ಕೊಂಡು ಶನಿವಾರ ಮಲ್ಕೋತಾರೆ. ಭಾನುವಾರ ಬೆಳಗ್ಗೆ ಎದ್ದೋಳುವಾಗ ಈ ಥರ ಏನಾದರೂ ಇರಲಿ ಮಾಡೋಣ ಅಂತ. ಆದರೆ ಅದೇ ಭಾನುವಾರ ಮೇ 12ನೇ ತಾರೀಕು 2024ನೇ ತಾರೀಕು ನಮ್ಮ ಮನೆಯಲ್ಲಿ ಒಂದು ನಡಿಬಾರ್ದು ದುರ್ಘಟನೆ ನಡೆದೋಯ್ತು. ಬೆಳಗ್ಗೆ ಎದ್ದಿದ್ದ ಕೂಡಲೇ ನಮಗೆಲ್ಲ ಏನು ಹೇಳಬೇಕು, ಏನು ಮಾತಾಡಬೇಕು ಅಂತ ನಮಗೆ ಗೊತ್ತಾಗಿಲ್ಲ. ಏಕೆಂದರೆ ಒಬ್ಬ ಮನುಷ್ಯ ಚೆನ್ನಾಗಿದ್ದವನು ಎದ್ದು ಆರಾಮಾಗಿ ಹೊರಗಡೆ ಹೋಗಿ ಎಲ್ಲರನ್ನೂ ನೋಡಿಕೊಂಡು, ಹೊರಗಡೆ ಹೋಗಿ ವಾಕ್ ಮಾಡಿಕೊಂಡು ಮನೆಗೆ ಬಂದು ಒಳಗಡೆ ಹೋದವನು, ಅವನಿಗೇನು ಅನ್ನಿಸ್ತು, ಅವನ ಮನಸ್ಸಲ್ಲಿ ಏನು ಓಡ್ತಾ ಇತ್ತು ಏನೋ ಒಂದು ಗೊತ್ತಿಲ್ಲ, ಸೂಸೈಡ್ ಮಾಡ್ಕೊಂಬಿಟ್ಟು. ಯಾಕೆ, ಏನು, ಯಾರ ಹತ್ರನೂ ಏನೂ ಹೇಳಲಿಲ್ಲ, ಏನೂ ಮಾತಾಡಿಲ್ಲ, ಏನೂ ಇಲ್ಲ. ಬೆಳಗ್ಗೆ 6:30 ಎದ್ದು ಕಾಫಿಗೆ ಹೋಗಿ ವಾಪಸ್ ಮನೆಗೆ ಬಂದವನು. ಏನು ಅನ್ನಿಸ್ತು ಆ ಟೈಮ್ಗೆ, ಅವನ ತಲೆಯಲ್ಲಿ ಏನಿತ್ತು ಏನೋ ಒಂದು ಗೊತ್ತಿಲ್ಲ. 2 ವರ್ಷ ಆಗೋಯ್ತು. ಇವತ್ತವರೆಗೂ ಅವನು ಯಾಕೆ ಹಂಗೆ ಮಾಡ್ಕೊಂಡ ಅಂತ ಇವತ್ತವರೆಗೂ ಗೊತ್ತಿಲ್ಲ ನಮಗೆಲ್ಲ. ಅನ್ಯಾಯವಾಗಿ ಸೂಸೈಡ್ ಮಾಡ್ಕೊಂಡು ಸತ್ತೋಗ್ಬಿಟ್ಟ. ಅವನು ಸತ್ತು ಬದುಕ್ಬಿಟ್ಟ, ನಮ್ಮನ್ನೆಲ್ಲ ಸಾಯಿಸ್ಬಿಟ್ಟ. ನಾವೆಲ್ಲ ಬದುಕಿದ್ದು ಸತ್ತಂಗೆ, ಅವನು ಸತ್ತು ಬದುಕ್ದಂಗೆ. ಯಾಕೆಂದರೆ ಅವನಿದ್ದಾಗ, ಜೀವಂತವಾಗಿದ್ದಾಗ ನಾವ್ಯಾರೋ ಅವನ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೊಂಡಿರಲಿಲ್ಲ, ಅವನ ಬಗ್ಗೆ ಅಷ್ಟು ಯೋಚನೆ ಮಾಡಿರಲಿಲ್ಲ. ಮತ್ತು ಅವನು ಈ ಥರ ಒಂದು ಕೆಲಸ ಮಾಡ್ತಾನೆ ಅಂತ ನಾವು ಅಂದ್ಕೊಂಡೂ ಇರಲಿಲ್ಲ. ಆ ಥರ ಇರೋವಾಗ ಅವನು ಆ ಥರ ಮಾಡ್ಕೊಂಬಿಟ್ನಲ್ಲ. ಅವನು ಮಾಡ್ಕೊಂಡ ನಂತರ ನಮಗೆ ಅವನು ಬೇಕಿತ್ತು, ಅವನು ಇರಬೇಕಾಗಿತ್ತು, ಅವನ ಹತ್ರ ನಾವು ಮಾತಾಡಬೇಕಾಗಿತ್ತು, ಅವನ ಪ್ರಾಬ್ಲಮ್ ಏನಂತ ನಾವು ಕೇಳಬೇಕಾಗಿತ್ತು ಅಂತ ಇವಾಗ ಅನ್ನಿಸ್ತಾ ಇದೆ ನಮಗೆ. ಆದರೆ ಇವಾಗ ನಾವು ಏನು ಕೇಳಿದ್ರು, ಏನು ಬಡ್ಕೊಂಡ್ರು, ಏನು ಮಾತಾಡಿದ್ರು ಅವನು ವಾಪಸ್ಸಂತೂ ಬರೋದಿಲ್ಲ. ಆದರೆ ಹೋಗೋಕ್ಕಿಂತ ಮುಂಚೆ ಯಾಕೆ ಅವ್ನು ಹೋಗ್ತಾ ಇದ್ದಾನೆ ಅನ್ನೋದು ಹೇಳದೆ ಹೋಗ್ಬಿಟ್ಟ, ಅದೂ ಗೊತ್ತಿಲ್ಲ. ಅವನಿದ್ದಾಗ ನಾವು ಒಂದಿನ ಅವನ್ನ ಕರೆದು ಅವ್ನಿಗೆ ಊಟ ಮಾಡು, ನೀನು ಊಟ ಮಾಡ್ದ ಅಂತಲೂ ನಾವು ಕೇಳಲಿಲ್ಲ. ಆದರೆ ಹೀಗೆ ತೊಗೊಂಬಂದು ಏನೇನು ನೋಡ್ತೀವೋ ಅದನ್ನೆಲ್ಲ ತೊಗೊಬಂದು ಇಡೋಣ ಅಂತ ನಾವು ಅಂತೀವಿ. ಯಾಕೆ, ಅವ್ನು ಬರ್ತಾನೆ ಅಂತನ, ಅವ್ನು ತಿಂತಾನೆ ಅಂತನ? ಖಂಡಿತ ಅವ್ನು ಬರೋಲ್ಲ, ಅವ್ನು ತಿನ್ನಲ್ಲ. ಆದರೂ ನಾವು ತೊಗೊಬಂದು ಅದನ್ನೆಲ್ಲ ಇಡ್ತೀವಿ, ಮಾಡ್ತೀವಿ. ಅದೇ ಅವನಿದ್ದಾಗ ನಾವು ಒಂಚೂರು ಅವನ ಬಗ್ಗೆ ನಾವು ಕೇರ್ ತೊಗೊಂಡಿದ್ರೆ ಅವನು ಈ ಕೆಲಸ ಮಾಡ್ಕೋತಾ ಇರಲಿಲ್ವೇನೋ. ಅವನು ಅವನ ಮನಸ್ಸಲ್ಲಿ ಇರೋ ಪ್ರಾಬ್ಲಮ್ ನಮ್ಮ ಹತ್ರ ಹೇಳ್ತಿದ್ನೇನೋ. ಯಾವತ್ತೂ ನಾವು ಅವನ ಬಗ್ಗೆ ಯೋಚನೆನೂ ಮಾಡಿಲ್ಲ, ಅವನ ಹತ್ರ ನಾವು ಕೂತು ಚೆನ್ನಾಗಿ ಮಾತಾಡಿಲ್ಲ, ಅವನ್ನ ಒಂದಿನ ಕರೆದು ಊಟ ಮಾಡು ಅಂತಲೂ ನಾವು ಹೇಳಿಲ್ಲ. ಹಂಗಿರೋವಾಗ ಅವನು ಹೇಗೆ ತಾನೇ ನಮ್ಮ ಹತ್ರ ಅವನ ಸಮಸ್ಯೆ ಹೇಳ್ಕೊತಾನೆ ಅಲ್ವಾ? ನಾವು ಅವನ ಹತ್ರ ಮಾತಾಡಿಲ್ಲ, ಅವನು ನಮ್ಮ ಹತ್ರ ಮಾತಾಡಿಲ್ಲ, ಅವನು ನಮಗೇನು ಹೇಳದೆ ಹೋಗ್ಬಿಟ್ಟ. ಇವಾಗ ಎಷ್ಟು ಯೋಚನೆ ಮಾಡಿದ್ರು ನಮ್ಮ ಪ್ರಶ್ನೆಗೆ ಉತ್ತರ ಸಿಗಲ್ಲ. ಸಿಗದೇ ಇರೋ ಪ್ರಶ್ನೆ ಆಗೋಗ್ಬಿಟ್ಟ ಅವನು. ಇವತ್ತವರೆಗೂ 2 ವರ್ಷ ಆಯಿತು. ಯಾಕೆ ಅವ್ನು ಮಾಡ್ಕೊಂಡ, ಯಾಕೆ, ಏನಾಗಿತ್ತು ಅವನಿಗೆ ಗೊತ್ತಿಲ್ಲ. ಯಾರನ್ನ ಕೇಳಿದ್ರೂ ಗೊತ್ತಿಲ್ಲ, ಸ್ನೇಹಿತರನ್ನ ಕೇಳಿದ್ರೂ ಗೊತ್ತಿಲ್ಲ. ಮನೆಯಲ್ಲಿ ಯಾರೂ ಇರಲಿಲ್ವಾ ಅಂತ ನೀವು ಯಾರಾದರೂ ಕೇಳ್ಬೋದು. ಇದ್ದರು, ಅವನಿಗೆ ಜನ್ಮ ಕೊಟ್ಟ ತಾಯಿ ಅಂತ ಇದ್ದಾರಲ್ಲ, ಅವರಿದ್ದರು. ಅವರೊಬ್ಬರೇ ಇದ್ದಿದ್ದು ಮನೆಯಲ್ಲಿ, ಅವರಿಬ್ಬರೇ ಇದ್ದಿದ್ದು. ಆದರೆ ಅವ್ರನ್ನ ಕೇಳಿದ್ರೆ ನಂಗೆ ಗೊತ್ತಿಲ್ಲ,
ಅವ್ನು ಬಾಗಿಲು ತೆಗ್ದೇ ಇದ್ದಾನೆ, ಅವ್ನು ಬಾಗಿಲೇನು ಮುಚ್ಚಿರಲಿಲ್ಲ. ಅವ್ನು ಬಾಗಿಲು ತೆಗ್ದಿರೋವಾಗ ಅಲ್ಲಿ ಏನು ನಡೀತಂತ ನಿಂಗೆ ಗೊತ್ತಿಲ್ಲ ಅಂದರೆ ಇವತ್ತವರೆಗೂ ಅವ್ರ ಬಾಯಿಂದ ಗೊತ್ತಿಲ್ಲ ಅನ್ನೋ ಒಂದು ಪ್ರಶ್ನೆನೇ ಬರ್ತಾಯಿದೆ, ಉತ್ತರನೇ ಬರ್ತಾಯಿದೆ. ಗೊತ್ತಿಲ್ಲ ಅನ್ನೋ ಒಂದು ಉತ್ತರನೇ ಅವ್ರು ಹೇಳ್ತಾ ಇದ್ದಾರೆ. ಅವರು ಏನೂ ಹೇಳ್ತಾ ಇಲ್ಲ. ಏನು ಆವತ್ತಿನ ದಿನ ಏನಾಯಿತು ಅಂದರೆ ನಂಗೆ ಗೊತ್ತಿಲ್ಲ, ನಾನು ಮಲಗಿದ್ದೆ, ಇದೊಂದೇ ಅವ್ರು ಹೇಳೋದು. ಬೆಳಗ್ಗಿನ ಜಾವ 6:30ಗೆ ಅವನು ಎದ್ದು ಹೊರಗಡೆ ಹೋಗಿ ವಾಪಸ್ ಮನೆಗೆ ಬಂದು 7 ಗಂಟೆಯಲ್ಲಿ ಜನ ಅವನ್ನ ನೋಡಿದ್ದಾರೆ. ಮತ್ತು 9 ಗಂಟೆಗೆ ನೋಡೋ ಅಷ್ಟೊತ್ತಿಗೆ ಅವನು ಸೂಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಮನೆಯಲ್ಲಿ ಇದ್ದಿದ್ದು ಅವನ ತಾಯಿ. ಅವ್ರಿಗೆ ಗೊತ್ತೇ ಆಗಿಲ್ಲ, ನನಗೆ ಗೊತ್ತಿಲ್ಲ, ಅಷ್ಟೇ ಉತ್ತರ. ಆದರೆ ಅವನು ಯಾಕೆ ಮಾಡ್ಕೊಂಡ, ಏನಕ್ಕೆ ಮಾಡ್ಕೊಂಡ ಗೊತ್ತಿಲ್ಲ, ಇವತ್ತವರೆಗೂ ಗೊತ್ತಿಲ್ಲ. ಎಷ್ಟು ಜನನ ಕೇಳಿದ್ರೂ ಗೊತ್ತಿಲ್ಲ. ಇವಾಗ ಅನ್ನಿಸ್ತಾ ಇದೆ ನಮಗೆ ಅವನ ಹತ್ರ ನಾವು ಮಾತಾಡಬೇಕಾಗಿತ್ತು, ಅವನ ಜೊತೆ ನಾವು ಇರಬೇಕಾಗಿತ್ತು. ಆವಾಗಲಾದರೂ ಅವ್ನ ಮನಸ್ಸಿನ ಸಮಸ್ಯೆ ಹೇಳ್ತಿದ್ನೇನೋ ಹಂಗೆ ಅನ್ನಿಸ್ತಾ ಇದೆ ಈಗ ನಮಗೆ. ಯಾಕೆಂದರೆ ಅವ್ನು ಇಲ್ವಲ್ಲ ಈಗ ಅವ್ನು ಬೇಕಿತ್ತು, ಅವನು ಇರಬೇಕಿತ್ತು ಅಂತ ಈಗ ನಮ್ಗೆ ಅನ್ನಿಸ್ತಾ ಇದೆ. ಅದೇನೋ ಹೇಳ್ತಾರಲ್ಲ, ಇದ್ದಾಗ ಅದ್ರ ಬೆಲೆ ಗೊತ್ತಾಗಲ್ವಂತೆ, ಹೋದ್ಮೇಲೆ ಅದ್ರ ಬೆಲೆ ಗೊತ್ತಾಗೋದಂತೆ. ಹೋದ ಟೈಮ್ ವಾಪಸ್ ಬರೋಲ್ಲ. ಆ ಥರ ನಮ್ಮ ಮನೆಯಲ್ಲಿ ನಡಿಬಾರ್ದು ಘಟನೆ ನಡೆದೋಯ್ತು. ಇವತ್ತವರೆಗೂ 2 ವರ್ಷ ಆಗೋಯ್ತು. ಅವ್ನು ಬದುಕಿದಾಗ ನಾವು ಯಾವತ್ತೂ ಅವನ್ನ ಅಷ್ಟೊಂದು ನೆನೆಸ್ಕೊಂಡಿಲ್ಲ, ಅಷ್ಟೆಲ್ಲ ಯೋಚನೆ ಮಾಡಿಲ್ಲ ಅವನ ಬಗ್ಗೆ. ನಾವು ಒಂದು ದಿನವೂ ಅವನ್ನ ಕರೆದು ಊಟ ಮಾಡು ಏನು ಅವನ ಬಗ್ಗೆ ನಾವು ತಲೆನೇ ಕೆಡಿಸ್ಕೊಂಡಿಲ್ಲ. ಆದರೆ 2 ವರ್ಷ ಆದ್ರೂ ಅವನ್ನ ಮರೆಯೋಕ್ಕೆ ನಮ್ಮ ಕೈಯಲ್ಲಿ ಆಗ್ತಿಲ್ಲ. ಅದೇ ಅವನು ಸತ್ತು ಬದುಕ್ಬಿಟ್ಟ, ನಮ್ಮನ್ನೆಲ್ಲ ಸಾಯಿಸ್ಬಿಟ್ಟ. ಅದಕ್ಕೆ ಹೇಳ್ತೀನಿ, ಯಾರನ್ನೂ ನೆಗ್ಲೆಕ್ಟ್ ಮಾಡಬೇಡಿ. ಎಲ್ಲರೂ ಮನುಷ್ಯರೇ ಅಲ್ವಾ. ನಿಮ್ಮ ಮನೆಯಲ್ಲಿ ನೀವು ಯಾರಾದರೂ ನೆಗ್ಲೆಕ್ಟ್ ಮಾಡ್ತಾಯಿದ್ರೆ ಖಂಡಿತ ಮಾಡೋಕ್ಕೆ ಹೋಗಬೇಡಿ. ಅವ್ರನ್ನ ಮಾತಾಡಿಸಿ, ಅವ್ರ ಜೊತೆ ಚೆನ್ನಾಗಿರಿ. ಹೋಗ್ಬಿಟ್ರೆ ಮತ್ತೆ ವಾಪಸ್ ಕರ್ಕೊಬರೋಕ್ಕಾಗಲ್ಲ, ಏನು ಮಾಡಿದ್ರೂ ಕರ್ಕೊಬರೋಕ್ಕಾಗಲ್ಲ. ಇದ್ದು ನೆನೆಸ್ಕೊಂಡು ಹಾಗಂತ ನಾವು ಅವ್ರ ಜೊತೆಯಲ್ಲಿ ಹೋಗೋಕ್ಕಾಗಲ್ಲ. ಮತ್ತು ಅವ್ರನ್ನ ನೆನೆಸ್ಕೊಂಡು ಪ್ರತಿದಿನ ಕೊರಗೋದಕ್ಕಿಂತ ಅವರಿದ್ದಾಗಲೇ ಅವ್ರ ಬಗ್ಗೆ ನಾವು ಒಂದು ಸ್ವಲ್ಪ ಕೇರ್ ತೊಗೊಂಡ್ರೆ ಅವರು ಈ ನಿರ್ಧಾರ ಮಾಡಲ್ಲ. ನನ್ನ ಬಗ್ಗೆ ಯಾರೋ ಇದ್ದಾರೆ, ನನ್ನ ಮಾತು ಯಾರೋ ಕೇಳ್ತಾರೆ ಅಂತ ಅವ್ರಿಗೂ ಅನಿಸುತ್ತೆ ಅಲ್ವಾ. ಅದಕ್ಕೆ ಯಾರಾದರೂ ನಿಮ್ಮ ಮನೆಯಲ್ಲಿದ್ದರೆ ಅವ್ರನ್ನ ನೀವು ಯಾವತ್ತೂ ಯಾರನ್ನೂ ನೆಗ್ಲೆಕ್ಟ್ ಮಾಡಬೇಡಿ. ನಿಮ್ಮ ಮನೇಲಿರೋ ಯಾರೇ ಇರಲಿ, ಎಷ್ಟೇ ಜನ ಅಣ್ಣ ತಮ್ಮದಿರು ಅಕ್ಕ ತಂಗಿರಿದ್ರು ಮಾತಾಡಿಸಿ, ಅವ್ರ ಸಮಸ್ಯೆ ಕೇಳಿ, ಅವ್ರನ್ನ ಊಟ ಮಾಡಿ ಅಂತ ಕರೀರಿ. ನೀವೆಲ್ಲ ಮದುವೆಗಳಾಗಿ ಬೇರೆ ಹೋಗಿದ್ರು ಒಂದಿನ ತಿಂಗಳಿಗೊಂದ್ಸಲಿನಾದರೂ ನಿಮ್ಮ ಮನೆಗೆ ಕರೀರಿ, ಅವ್ರನ್ನ ಊಟ ಕೊಡಿ. ಅವ್ರ ಬಗ್ಗೆ ವಾರಕ್ಕೊಂದ್ಸಲಿನಾದರೂ ಫೋನಲ್ಲಿ ಮಾತಾಡಿ ಅವ್ರ ಹತ್ರ. ನೆಗ್ಲೆಕ್ಟ್ ಮಾಡಬೇಡಿ. ಏಕೆಂದರೆ ಮಾಡಿದ್ರೆ ನಮ್ಮ ಥರನೇ ನೀವು 2 ವರ್ಷ 3 ವರ್ಷ ನಾವು ಸಾಯೋವರೆಗೂ ಅವನ್ನ ನೆನೆಸ್ಕೋತಾನೆ ಇರಬೇಕು. ಯಾಕಂದರೆ ಅವನು ಆ ಥರ ಮಾಡಿ ಹೋಗಿದ್ದಾನೆ ನಮಗೆ. ಯಾಕಂದ್ರೆ ನಾವು ಆ ಥರ ಮಾಡೋದ್ವಲ್ಲ ಅವನಿದ್ದಾಗ. ಅದಕ್ಕೆ ಅವ್ನು ನಮಗೆಲ್ಲ ಸರಿಯಾಗಿ ಪಾಠ ಕಲಿಸಿದ್ದಾನೆ. ಅದಕ್ಕೆ ನಾವು ಬದುಕಿರೋವರೆಗೂ, ನಾವು ಮಣ್ಣಲ್ಲಿ ಮಣ್ಣಾಗೋವರೆಗೂ ಅವನ್ನ ನಾವು ನೆನೆಸ್ಕೋತಾನೆ ಇರಬೇಕು. ಈಗ ನೋಡಿ, ಅವ್ನು ತಿನ್ನಲ್ಲ, ಆದರೂ ತೊಗೊಬಂದು ಅಷ್ಟು ಊಟ ಹಾಕ್ತೀವಿ. ಅದೇ ಅವನಿದ್ದಾಗ ಒಂದು ಇಡ್ಲಿ ಸಾಂಬಾರು ಕೊಡಿಸಿದ್ರೆ ಅವನು ಎಷ್ಟು ಖುಷಿ ಪಡ್ತಿದ್ದ. ನನಗಂತ ಒಬ್ಬರಿದ್ದಾರೆ, ನಮ್ಮ ಅಕ್ಕ ಇದ್ದಾರೆ, ನಂಗೆ ಊಟ ಕೊಡಿಸ್ತಾರೆ ಅಂತೆಲ್ಲ ಅವ್ನು ಅನ್ಕೋತಿದ್ನಲ್ಲ. ನಾವು ಒಂದಿನ ಅವನಿಗೆ ಊಟ ಕೊಡಿಸಿಲ್ಲ, ಒಂದು ಇಡ್ಲಿ ಸಾಂಬಾರು ಕೊಡಿಸಿಲ್ಲ, ಅವ್ನು ಕಾಫಿ ಕೊಡಿಸಿಲ್ಲ, ಏನೂ ಕೊಡಿಸಿಲ್ಲ. ಅವ್ನು ಸತ್ತೋದ್ಮೇಲೆ ಮಾತ್ರ ಅವ್ನು ತಿಂದೇ ಇರೋ, ಅವ್ನು ನೋಡದೇ ಇರೋ ಅವನು ಅಷ್ಟು ಊಟ ಮಾಡೋದೇ ಇಲ್ಲ. ಮನುಷ್ಯ ಅಷ್ಟು ಊಟ ಮಾಡೋ, ಒಂದು ಬಿರಿಯಾನಿ ತಿನ್ಬೋದು, ಒಂದು ಕಬಾಬ್ ತಿನ್ಬೋದು. ಆದರೆ ನಾವು ತೊಗೊಬರ್ತೀವಿ ಅಷ್ಟೊಂದು ಇಡ್ತೀವಿ, ಅಷ್ಟೆಲ್ಲ ಇಡ್ತೀವಿ. ಅವನು ಇದಾನೋ ಇಲ್ವೋ ಗೊತ್ತಿಲ್ಲ, ಅವನ ಆತ್ಮ ಇದೆಯೋ ಇಲ್ವೋ ಗೊತ್ತಿಲ್ಲ. ಆದರೂ ನಿಂತ್ಕೊಂಡು ನೋಡಿ ನಮ್ಮನ್ನು ನಗಿಯುತ್ತೆ. ನಾನು ಇದ್ದಾಗ ನೀವು ನನಗೊಂದು ಲೋಟ ಕಾಫಿ ಕೊಡಿಸಿಲ್ಲ, ಇವಾಗ ನಾನು ಸತ್ತೋದ್ಮೇಲೆ ತೊಗೊಬಂದು ಇಷ್ಟೆಲ್ಲ ಇಕ್ತೀರಾ ಅಂತ ಹೇಳಿ ಅದು ನೋಡಿ ನಮ್ಮನ್ನು ನಗಿಯುತ್ತೆ. ಅದಕ್ಕೆ ಹೇಳೋದು, ಮನುಷ್ಯ ಇದ್ದಾಗ ಕಾಫಿ ಕೊಡಿಸಿ, ಊಟ ಕೊಡಿಸಿ, ಎಲ್ಲ ಮಾಡಿ. ಅವ್ರು ಹೋದ್ಮೇಲೆ ಅವ್ರ ಮುಂದೆ ತೊಗೊಬಂದು ಅದನ್ನೆಲ್ಲ ಇಡೋದ್ರಿಂದ ಏನೂ ಪ್ರಯೋಜನ ಇಲ್ಲ. ನಾವು ಮಾಡ್ತಾಯಿದ್ದೀವಿ ಆ ಕೆಲಸನ, ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಆದರೆ ನಾವು ಆ ಕೆಲಸ ಮಾಡ್ತಾಯಿದ್ದೀವಿ. ಯಾಕೆಂದರೆ ಅವನು ಹೋಗ್ಬಿಟ್ನಲ್ಲ, ಅವನು ಇದ್ದಾಗ ಮಾಡಿಲ್ವಲ್ಲ, ಅದಕ್ಕೆ ಇವಾಗ ಮಾಡ್ತಾಯಿದ್ದೀವಿ. ಒಂದು ನಂಬಿಕೆ ಅಲ್ವಾ ಅದು, ಬಂದು ತಿಂತಾರೆ ಅಂತ, ಅವ್ರು ತಿಂತಾರೆ ಅನ್ನೋ ನಂಬಿಕೆ ಅಲ್ವಾ, ಆ ನಂಬಿಕೆ ಮೇಲೆ ಮಾಡ್ತಾಯಿದ್ವಿ. ಯಾಕೆಂದರೆ ಅವ್ನು ಮಾಡ್ಕೊತಾನೆ ಅಂತ ಅವನು ಈ ಥರ ಮಾಡ್ಕೊತಾನೆ ಅಂತ ನಾವು ಅಂದ್ಕೊಂಡೇ ಇರಲಿಲ್ಲ. ಅದಕ್ಕೆ ನಾನು ಹೇಳ್ತೀನಿ, ನಿಮ್ಗೆ ಯಾರಿಗಾದ್ರೂ ಟೆನ್ಷನ್ ಇತ್ತು, ಬೇಜಾರಿತ್ತು ಅಂದರೆ, ಮನೆಯವ್ರು ನಿಮ್ಮ ಮಾತು ಕೇಳಲಿಲ್ಲ ಅಂದರೆ ದಯವಿಟ್ಟು ಯಾರೂ ಈ ಕೆಲಸ ಮಾಡೋಕ್ಕೆ ಹೋಗಬೇಡಿ. ನಿಮಗೇನಾದರೂ ಬೇಜಾರಾಯಿತು, ತುಂಬ ಡಿಪ್ರೆಷನ್ನಲ್ಲಿದ್ದೀರಾ, ನಿಮ್ಮ ಕೈಯಲ್ಲಿ ಇರೋಕ್ಕಾಗ್ತಿಲ್ಲ, ತುಂಬ ಟೆನ್ಷನ್ನಲ್ಲಿದ್ದೀರಾ ಅಂದರೆ ದಯವಿಟ್ಟು ಬೇರೆ ಎಲ್ಲಾದರೂ ಹೋಗಿ
ಯಾವುದಾದ್ರೂ ಒಂದು ದೂರದ ದೇವಸ್ಥಾನಕ್ಕೆ ಹೋಗಿ ಒಂದು ವಾರ 15 ದಿವಸ ಇರಿ. ಅಲ್ಲಿ ಹೊಸ ಜನಗಳನ್ನ ನೋಡಿ, ಹೊಸ ಮುಖಗಳನ್ನ ನೋಡಿ, ಆಗ ನಿಮ್ಮ ಮನಸ್ಸು ಸಮಾಧಾನ ಆಗುತ್ತೆ. ಮತ್ತು ನಿಮ್ಗೆ ಅಷ್ಟೊಂದು ಟೆನ್ಷನಲ್ಲಿರೋರು ಸರಿ ಹೋಗುತ್ತೆ. ಯಾರೂ ನಿಮ್ಮ ಮಾತು ಕೇಳೋದು ಬೇಡ. ಸಮಯ ಟೈಮ್ ಅನ್ನೋದು ಬಂದರೆ ಅದೇ ಎಲ್ಲ ಸಮಸ್ಯೆನ ಬಗೆಹರಿಸ್ಬಿಡುತ್ತೆ. ಯಾರೂ ನಮ್ಮ ಮಾತು ಕೇಳ್ತಾ ಇಲ್ಲ, ನನಗೆ ತುಂಬ ಕಿರಿಕಿರಿ ಆಗ್ತಾಯಿದೆ, ನಮಗೆ ಬೇಜಾರಾಗ್ತಿದೆ ಅಂತ ಹೇಳಿ ಈ ಥರ ನಿರ್ಧಾರ ಖಂಡಿತ ಯಾರೂ ಮಾಡೋಕ್ಕೆ ಹೋಗಬೇಡಿ. ಮನೆಯವ್ರು ನಿಮ್ಮ ಮಾತು ಕೇಳಲಿಲ್ಲ ಅಂದರೆ ಬೇಜಾರು ಮಾಡ್ಕೋಬೇಡಿ. ದಯವಿಟ್ಟು ಯಾವುದಾದ್ರೂ ದೂರ ದೇವಸ್ಥಾನಕ್ಕೆ ಹೋಗಿ, ಅಲ್ಲಿ ಊಟ ಇರುತ್ತೆ. ನಿಮ್ಮ ಹತ್ರ ದುಡ್ಡಿಲ್ಲ ಅಂದರೂ ಪರವಾಗಿಲ್ಲ, ಅಲ್ಲಿ ಒಂದು ದಿನಕ್ಕೆ 1 ಟೈಮ್ ಊಟ ಮಾಡ್ಕೊಂಡಾದರೂ ಇದ್ದು 1 ವಾರ ಇರಿ, 2 ವಾರ ಇರಿ. ಆಗ ನೀವು ದೂರ ಇರೋದ್ರಿಂದ ನಿಮ್ಮ ಮನೆಯವ್ರಿಗೂ ನಿಮ್ಮನ್ನು ಬಿಟ್ಟು ದೂರ ಇರೋದು ಫೀಲಿಂಗ್ ಅವ್ರಿಗೂ ಆಗುತ್ತೆ. ನೀವು ಮನೆಯವರಿಂದ ದೂರ ಇರೋ ಫೀಲಿಂಗ್ ನಿಮಗೂ ಆಗುತ್ತೆ. ಆವಾಗ ನಿಮ್ಗೆ ಎಂಥ ನೋವಿದ್ರೂ, ಎಂಥ ಟೆನ್ಷನ್ ಇದ್ದರೂ, ಎಂಥ ಸಮಸ್ಯೆ ಇದ್ದರೂ ಅದಕ್ಕೆ ಪರಿಹಾರ ಖಂಡಿತ ಸಿಕ್ಕೇ ಸಿಗುತ್ತೆ. ಆದ್ದರಿಂದ ಯಾರು ಯಾವತ್ತೂ ಇಂಥ ಕೆಲಸನ ಖಂಡಿತ ಮಾಡೋಕ್ಕೆ ಹೋಗಬೇಡಿ, ಮಾಡಲೂಬಾರ್ದು. ನಿಮ್ಮ ಎಲ್ಲ ಸಮಸ್ಯೆಗೆ ಟೈಮ್ ಅನ್ನೋದು ಉತ್ತರ ಕೊಟ್ಟೇ ಕೊಡುತ್ತೆ, ಮತ್ತು ಟೈಮ್ ಅನ್ನೋದು ಎಲ್ಲನೂ ಸರಿಪಡಿಸುತ್ತೆ. ಆದರೆ ಆ ಥರ ಪಟ್ಟು ಈ ಕೆಲಸ ಮಾಡಿಕೊಂಡು ನೀವು ಸತ್ತು ಮನೆಯವ್ರನ್ನ ಸಾಯಿಸಬೇಡಿ. ನೀವು ಸತ್ತು ಬದುಕ್ಬಿಡ್ತೀರ, ಆದರೆ ಮನೆಯವರೆಲ್ಲ ಸತ್ತೋಗ್ಬಿಡ್ತಾರೆ. ನಿಮ್ಮ ನೆನಪಲ್ಲೇ ಕೊರಗಿ ಅವ್ರು ಸಾಯ್ತಾರೆ. ಅದಕ್ಕೆ ಯಾರೂ ಈ ಥರ ತೀರ್ಮಾನ ಖಂಡಿತ ತೊಗೊಳಕ್ಕೆ ಹೋಗ್ಬೇಡ್ರಿ. ಮನೆಯವರು ಅಷ್ಟೇ ಅವ್ರ ಬಗ್ಗೆ ಸ್ವಲ್ಪ ಕೇರ್ ತಗೊಳ್ಳಿ.